ನಮಸ್ಕಾರ. ಹಾಸ್ಯ ಚಿತ್ತಾರದ ಡಿಪ್ಲೊಮಾ ಕೋರ್ಸ್ನ ತರಗತಿಗೆ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ನಾವು ಹಾಸ್ಯ ಚಿತ್ತಾರದ ಚಾರಿತ್ರಿಕ ಹಿನ್ನೆಲೆ, ಸಾಂಸ್ಕೃತಿಕ ಹಿನ್ನೆಲೆ ತಿಳ್ಕೊಂಡಿದ್ದೀವಿ. ಕಳೆದ ಬಾರಿ ನಾವು 10 ಲಕ್ಷಣಾಂಶಗಳ ಬಗ್ಗೆ, ಮೋಟಿಫ್ಗಳ ಬಗ್ಗೆ ತಿಳ್ಕೊಂಡಿದ್ವಿ, ಅಭ್ಯಾಸ ಮಾಡಿದ್ವಿ. ಈಗ ಇನ್ನುಳಿದ ಲಕ್ಷಣಾಂಶಗಳ ಬಗ್ಗೆ ತಿಳ್ಕೊಳ್ಳೋಣ. ಈಗ ನಾನು ಕಾಣಿಸ್ತಾ ಇದೆಯಲ್ವಾ, ಲಕ್ಷಣಾಂಶಗಳಲ್ಲಿ ಹುಡುಗ ಹುಡುಗಿ ಚಿತ್ರವನ್ನು ಬರೆದಿದ್ದೀನಿ. ಇದು ಹುಡುಗಿ ಚಿತ್ರ, ಇದು ಹುಡುಗ. ನಾನಿವಾಗ ಅರ್ಜೆಂಟಿಗೆ ಸ್ವಲ್ಪ ಶೇಡ್ ಮಾಡಿದ್ದೀನಿ, ನೀವು ನೀಟಾಗಿ ಶೇಡ್ ಮಾಡಬೇಕು. ಇದು ಹಾಸ್ಯ ಚಿತ್ತಾರದಲ್ಲಿ ಕಂಡುಬರುವ ಹುಡುಗ ಹುಡುಗಿ. ವಾರ್ಲಿ ಮತ್ತು ಮಧುಬನಿಯ ಹುಡುಗ ಹುಡುಗಿಗೂ ಹಾಸ್ಯ ಚಿತ್ತಾರದ ಹುಡುಗ ಹುಡುಗಿಗೂ ವ್ಯತ್ಯಾಸಗಳನ್ನು ನೀವು ಗಮನಿಸಬಹುದು. ಈ ಬಣ್ಣವನ್ನು ಶೇಡ್ ಮಾಡ್ತೀವಲ್ಲ, ಇದನ್ನು ನಾವು ಬಿಳಿ ಬಣ್ಣದಿಂದ ಶೇಡ್ ಮಾಡ್ತೀವಿ. ನಾನು ಇಲ್ಲಿ ಮಾರ್ಕರ್ ಪೆನ್ನಲ್ಲಿ ಕೆಂಪಲ್ಲಿ ಮಾಡಿದ್ದೇನೆ. ಆದರೆ ಹಾಸ್ಯ ಚಿತ್ತಾರದಲ್ಲಿ ಹುಡುಗ ಹುಡುಗಿಯನ್ನು ನಾವು ಬಿಳಿ ಬಣ್ಣದಲ್ಲಿ ಚಿತ್ರಿಸ್ತೇವೆ. ಮಧುಬನಿಯಲ್ಲಿ ಬೇರೆ ಬೇರೆ ರೀತಿಯ ಅಲಂಕಾರಿಕ ಬಣ್ಣಗಳನ್ನು ಬಳಸ್ತಾರೆ. ವಾರ್ಲಿ ಅವರು ಕೂಡ ಬೇರೆ ಬೇರೆ ಅಲಂಕಾರಿಕ ಬಣ್ಣಗಳನ್ನು ಹುಡುಗ ಹುಡುಗಿ ಬಳಸ್ತಾ ಇದ್ದಾರೆ. ಆದರೆ ನಾವು ಬರೆಯುವ ಹಾಸ್ಯ ಚಿತ್ತಾರದಲ್ಲಿ ಸಾಂಪ್ರದಾಯಿಕವಾಗಿ ಕೇವಲ ಬಿಳಿ ಬಣ್ಣದಲ್ಲಿ ಹುಡುಗ ಹುಡುಗಿಯನ್ನು ಚಿತ್ರಿಸ್ತೇವೆ, ಅಥವಾ ಕಪ್ಪು ಬಣ್ಣದಲ್ಲಿ ಚಿತ್ರಿಸುವ ಪದ್ಧತಿ ಕೂಡ ಹಲವು ಕಡೆ ಕಂಡು ಬರುತ್ತೆ. ಆ ನಂತರ ಪಿಟಿ, ಒಂದು ಚೌಕದೊಳಗೆ ಪಿಟಿಯನ್ನು ಬರಿತಕ್ಕಂಥದ್ದು. ಪಿಟಿಯನ್ನು ಆರಂಭಿಸೋದು ಹೇಗೆ? ಇದು ಒಂದು ಚೌಕ ತೆಗೆದುಕೊಳ್ಳೋದು, ಆ ನಂತರ ನಾವು ಇದನ್ನು 2 ಇಂಟು ಮಾರ್ಕ್ಗಳನ್ನು ಹಾಕೊಳ್ಳೋದು. ಜೋಡಿ ಎಳೆ, ನಾವೇನು ಜೋಡಿ ನೀಲಿ ಎಳೆ ನೋಡಿದ್ದೀವಿ, ಆ ಥರಲ್ಲಿ ಜೋಡಿ ನೀಲಿ ಎಳೆಯನ್ನು ಹಾಕೊಳ್ತಕ್ಕಂಥದ್ದು. ಈ ಮಧ್ಯಭಾಗದಲ್ಲಿ ಉಳಿದಿರುವ ತ್ರಿಭುಜಗಳಿಗೆ ನಾವು ಬಣ್ಣವನ್ನು ಬಳಿದ್ರೆ ನಮಗೆ ಈ ರೀತಿಯ ಪಿಟಿ ಕಂಡು ಬರುತ್ತೆ. ಆ ನಂತರ ನಾವು ಮಾದನ ಕೈ ಅಂದರೆ, ಮಾದ ಅಂದರೆ ಶಿವಪ್ಪ, ಶಿವನ ಕೈ. ಹಸೆ ಗೋಡೆಯ ಚಿತ್ರದ ಪಕ್ಕದಲ್ಲಿ 2 ಮಾದನ ಕೈ ಕಂಡು ಬರುತ್ತೆ. ಇಲ್ಲಿ ಕಾಣಿಸುತ್ತಲ್ಲ, ಇದು ಮಾದನ ಕೈ. ಇಲ್ಲಿ ಶಿವಲಿಂಗ ಬರ್ತದೆ, ಶಿವನ ಕೈ, ಮಾದನ ಕೈ ಅಂತ ಬಂದಿದೆ. ಇಲ್ಲಿ ಒಳಗಡೆ ನಾವು ನೀಲಿ ಕೊಚ್ಚುಗಳಿಂದ ಅದನ್ನು ಫಿಲಪ್ ಮಾಡಿದ್ದೇವೆ. ಇದು ಮಾದನ ಕೈ. ಮೇಲ್ಗಡೆ ಮಾವಿನ ಟೊಂಗೆ, ಕುಂಭವನ್ನು, ತೆಂಗಿನಕಾಯಿಯನ್ನು ಇಟ್ಟಿದ್ದಾರೆ. ಇಲ್ಲಿ ಕಾಣಿಸುತ್ತಲ್ಲ, ಇಲ್ಲಿ ತೆಂಗಿನಕಾಯಿ, ಮಾವಿನ ಎಲೆ, ಇದು ನೀಲಿ ಕೊಚ್ಚು. ಒಟ್ಟಾರೆಯಾಗಿ ಇದನ್ನು ಮಾದನ ಕೈ ಅಂತೀವಿ. ಇದನ್ನು ನಾನು ಇಲ್ಲಿ ಸಿಂಬಾಲಿಕ್ ಆಗಿ ಸಣ್ಣದಾಗಿ ಬರೆದಿದ್ದೇನೆ. ಇದು ಮಾದನ ಕೈ. ಆ ನಂತರ ಇಲ್ಲಿ ಕುಂಭವನ್ನು ಕಾಣಬಹುದು. ಕುಂಭವನ್ನು ನಾವು ವಜ್ರಾಕೃತಿಯ ಆಕಾರದಲ್ಲಿ ಬರೀತೇವೆ. ಆ ನಂತರ ಆ ಆಕಾರವನ್ನು ನಾವು ಚಿತ್ತಾರದ ನಿಲಿಕೊಚ್ಚುಗಳಿಂದ ಫಿಲಪ್ ಮಾಡ್ತೇವೆ. ನಾನು ಇಲ್ಲಿ ಖಾಲಿ ಬಿಟ್ಟಿದ್ದೇನೆ, ಖಾಲಿ ಕುಂಭ ಇದು. ಇದರ ಒಳಗಡೆ ಬ್ಲ್ಯಾಂಕ್ ಇದೆಯಲ್ಲ, ಈ ಜಾಗದಲ್ಲಿ ನಾವು ನಿಲಿಕೊಚ್ಚುಗಳನ್ನು ಹಾಕ್ತಕ್ಕಂಥದ್ದು. ಆ ನಂತರ ಪಪ್ಪುಳಿಯನ್ನು ಸಾಮಾನ್ಯವಾಗಿ ನಾವು 5 ಚೌಕಗಳಿಂದ ಬರೀತೇವೆ. 5 ಚೌಕಗಳಿಂದ ನಾವು ಅಲಂಕರಿಸ್ತಾ ಹೋಗ್ತೇವೆ. ಈ 5 ಚೌಕಗಳಲ್ಲಿ 2 ಚೌಕಗಳಿಗೆ ಬಣ್ಣವನ್ನು ತುಂಬಿದ್ದೇವೆ. ಆನಂತರ 3 ಚೌಕ, ಆನಂತರ 2 ಚೌಕ, 3 ಚೌಕ, 2 3 2 3 ಅಂತೆ ಪಪ್ಪುಳಿಯನ್ನು ತುಂಬುತ್ತಾ ಹೋಗ್ತೇವೆ. ಆನಂತರ ಅರಳಿ ಎಲೆ ಕಾಣಿಸುತ್ತಲ್ಲ, ಹಾಸ್ಯ ಚಿತ್ತಾರದಲ್ಲಿ ಅರಳಿ ಎಲೆ ಯಾಕೆ ಬಂದಿದೆ ಅಂದರೆ, ಮದುವೆ ಶಾಸ್ತ್ರದಲ್ಲಿ ನಾವು ಅರಳಿಕಟ್ಟೆಯಲ್ಲಿ ಒಂದು ಪೂಜಾ ವಿಧಿವಿಧಾನಗಳನ್ನು ಪಾಲಿಸುವುದಿದೆ. ಹಾಗಾಗಿ ಆ ಅರಳಿ ಮರದ ಸಂಕೇತವಾಗಿ ಚಿತ್ತಾರದಲ್ಲೂ ಕೂಡ ಅರಳಿ ಎಲೆಯನ್ನು ಬರಿತಕ್ಕಂಥದ್ದು, ಹಾಗೂ ಭೂಮಿ ಬುಟ್ಟಿಯಲ್ಲೂ ಕೂಡ ಅರಳಿ ಎಲೆಯನ್ನು ಬರಿತಕ್ಕಂಥದ್ದು ರೂಢಿ ಸಂಪ್ರದಾಯವನ್ನು ನಮ್ಮ ಜನಪದರು ಇಟ್ಕೊಂಡಿದ್ದಾರೆ. ಹಾಗೆ ಇನ್ನು ಇಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ ಸೂರ್ಯಚಂದ್ರ. ಇದು ಕೂಡ ಹಾಸ್ಯ ಚಿತ್ತಾರದಲ್ಲಿ ಕಂಡುಬರ್ತಕ್ಕಂಥ ಮೋಟಿಫ್. ಇದನ್ನೆಲ್ಲ ನೀವು ಸಿಂಪಲ್ ಆಗಿ ಬಿಡಿಸ್ಬೋದು. ಇದು ಸೂರ್ಯಚಂದ್ರ. ಹಾಗೆ ಏಣಿ ಮತ್ತು ಬಾಸಿಂಗ ಕಾಣ್ತಾ ಇದೆಯಲ್ವಾ, ಇದು ಏಣಿ ಮತ್ತು ಬಾಸಿಂಗ. ಇದನ್ನು ಕೂಡ ಹಾಸ್ಯ ಗೋಡೆಯಲ್ಲಿ ಮತ್ತು ಭೂಮಿ ಬುಟ್ಟಿಯಲ್ಲಿ ಬಿಡಿಸ್ತಕ್ಕಂಥದ್ದು ಸಾಂಪ್ರದಾಯ ಕಂಡುಬರುತ್ತೆ. ಹಾಗೆ ಇದು ಏಲಕ್ಕಿ ಗೊನೆ ಮತ್ತು ಲಿಂಗದ ಗುಡಿ ಅಂದರೆ, ನೀವು ಹಳೆಯ ಶಿವನ ದೇವಾಲಯಕ್ಕೆ ಹೋದರೆ ಆ ಶಿವಲಿಂಗವನ್ನು ಇರ್ತಕ್ಕಂಥ ತಳಭಾಗದ ಸ್ಕಲ್ಪ್ಚರ್ ವಿನ್ಯಾಸ ಈ ರೀತಿ ಇರ್ತದೆ. ಅದನ್ನು ಸಿಂಬಾಲಿಕ್ ಆಗಿ ಶಿವನ ಲಿಂಗದ ಗುಡಿಯನ್ನು ನಮ್ಮ ಹಾಸ್ಯ ಗೋಡೆಗಳಲ್ಲೂ ಕೂಡ, ಭೂಮಿ ಬುಟ್ಟಿಯಲ್ಲೂ ಕೂಡ ಬರಿತಕ್ಕಂಥದ್ದನ್ನು ಕಾಣಬಹುದು. ಹಾಗೆ ಇದು ಗದ್ದೆ ಸಸಿ ಅಂದರೆ ಭತ್ತದ ಸಸಿ, ಪೈರು ಹೊತ್ತ ಭತ್ತದ ಸಸಿಯನ್ನು ಭೂಮಿ ಬುಟ್ಟಿ ಮೇಲೆ ಬರೀತಾರೆ. ಇದು ಮದುವೆ ಶಾಸ್ತ್ರದಲ್ಲಿ ಕಂಡು ಬರೋದಿಲ್ಲ, ಆದರೆ ಭೂಮಿ ಪೂಜೆ ಮಾಡುವ ಭೂಮಣ್ಣಿ ಬುಟ್ಟಿಯಲ್ಲಿ ಈ ಗದ್ದೆ ಸಸಿಯನ್ನು ಕಾಣಬಹುದಾಗಿದೆ. ಇದು ಕೂಡ ಭೂಮಣ್ಣಿ ಹಬ್ಬಕ್ಕೆ ಏನು ಬರೀತಾರಲ್ಲ, ಆ ಭೂಮಿ ಬುಟ್ಟಿಯಲ್ಲಿ ಕಂಡು ಬರ್ತಕ್ಕಂಥದ್ದು ಗೊಣಬೆ
ಭತ್ತದ ಗುಣಬೆ, ನೇಗಿಲು, ಎತ್ತಿನ ಗಾಡಿ ಇವು ಕೂಡ ನಮ್ಮ ಹಸೆ ಇತ್ತಾರದ ಮೋಟಿಫ್ಗಳಲ್ಲಿ ಕಂಡು ಬರ್ತಕ್ಕಂಥದ್ದು. ಹಾಗೆಯೇ ಎತ್ತು, ಭತ್ತದ ಸಾಲನ್ನು ಕೂಡ ನಮ್ಮ ಭೂಮಿ ಮುಟ್ಟಿಯಲ್ಲಿ ಬರೀತಾರೆ. ಇದು ಭತ್ತದ ಸಾಲು ಮತ್ತು ಎತ್ತು. ಹಾಗೆ ಗೂಡಿನ ಕೋಳಿ, ಮೊಟ್ಟೆ ಇಡ್ತಕ್ಕಂಥ ಗೂಡಿನ ಕೋಳಿಯನ್ನು ಕೂಡ ಹಸೆ ಗೋಡೆಗಳಲ್ಲಿ ಭೂಮಿ ಮುಟ್ಟಿಯಲ್ಲಿ ಬರೆಯುವ ಸಂಪ್ರದಾಯ ಕಾಣಬಹುದಾಗಿದೆ. ಹಾಗೆಯೇ ಮೊರ, ನೇಗಿಲು ಇದನ್ನು ಕೂಡ ಕಾಣಬಹುದಾಗಿದೆ. ವಿಶಿಷ್ಟವಾಗಿ ಕೋಳಿ ಕಾಣ್ತಾ ಇದೆಯಲ್ವಾ, ಈ ಕೋಳಿ ಕೂಡ ಹಸೆ ಇತ್ತಾರದಲ್ಲಿ ಕಂಡುಬರುವ ವಿಶಿಷ್ಟ ಮೋಟಿಫ್ ಆಗಿದೆ. ಈ ಕೋಳಿಯನ್ನು 3-4 ರೀತಿಯ ಬಗೆಯಲ್ಲಿ ಬರೀತಾರೆ. ಕಾಡು ಕೋಳಿ ಇದೆ ಆ್ಯಕ್ಚುಲಿ. ಈ ಥರ ತ್ರಿಭುಜಗಳನ್ನು ರಚಿಸಿಕೊಂಡು ಅದಕ್ಕೆ ಕೊಕ್ಕನ್ನು ಬರೆಯುವ ಕ್ರಮ ಕೂಡ ಇದೆ. ಈ ಕೋಳಿಗಳ ಬಗ್ಗೆ ಒಂದು ಪ್ರತ್ಯೇಕ ಕ್ಲಾಸ್ ತೆಗೆದುಕೊಡ್ತೇನೆ. ಕೋಳಿಗಳನ್ನು ಬರೆಯೋದು ಹೇಗೆ ಅನ್ನೋದನ್ನು ಆಮೇಲೆ ತಿಳಿಸ್ಕೊಡ್ತೇನೆ. ಈಗ ಸದ್ಯ ನಿಮಗೆ ಪರಿಚಯಕ್ಕೋಸ್ಕರ ಈ ಹಸೆ ಇತ್ತಾರದ ಇನ್ನುಳಿದ ಲಕ್ಷಣಾಂಶಗಳನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಈಗ ಈ ವಿಡಿಯೋವನ್ನು ಮತ್ತೆ ನೋಡಿ, ಚಿತ್ರಗಳನ್ನು ಮತ್ತೆ ನೋಡಿ, ಒಂದೊಂದೇ ಮೋಟಿವ್ಗಳನ್ನು ಬರೆಯುವ ಪ್ರಯತ್ನ ಮಾಡಬೇಕು. ಈಗ ಶುರು ಮಾಡೋಣ. ಮನುಷ್ಯನನ್ನು ಬರೆಯುವ ಸಿಂಪಲ್ ಕ್ರಮ. ಮನುಷ್ಯನ ಬರೆಯುವ ಸಿಂಪಲ್ ಕ್ರಮವನ್ನು ತೋರಿಸ್ತೇನೆ. ಹಾಗೆ ಒಂದು ವೃತ್ತ ಹಾಕೊಳ್ತಕ್ಕಂಥದ್ದು. ಹಾಕೊಳ್ಳಿ, ವೃತ್ತ ಹಾಕೊಂಡ್ರ ಎಲ್ಲರೂ ಹಾಕೊಳ್ಳಿ. ಒಂದು ಗೆರೆ, ಹಾಗೆ ಭುಜ, ತ್ರಿಭುಜ, ಇಷ್ಟೇ. ಆನಂತರ ದೇಹದ ರುಂಡ, ಮುಂಡ, ಕೈಕಾಲು ಅಂತ ಏನು ಕರಿತೀವಿ, ಅದನ್ನೇ ರುಂಡ, ಮುಂಡ, ಕೈಕಾಲನ್ನು ಬರೀತಕ್ಕಂಥದ್ದು. ತ್ರಿಭುಜದ ಆಕೃತಿಯನ್ನು ಹಾಕೊಳ್ತಕ್ಕಂಥದ್ದು, ಕಾಲುಗಳನ್ನು ಬರೀತಕ್ಕಂಥದ್ದು. ಇಷ್ಟೇ. ಇದನ್ನು ಹುಡುಗಿ ಮಾಡಬೇಕು ಅಂದರೆ ಒಂದು ತುರುಬು, ಹಿಂದೆಲ್ಲ ತುರುಬು ಹಾಕ್ತಾ ಇದ್ರಲ್ವಾ, ಅದನ್ನು ಸಿಂಬಾಲಿಕ್ಕಾಗಿ ಹೀಗೆ ಮಾಡ್ತಾರೆ ಅಷ್ಟೇ ನಮ್ಮ ಹಸೆಗೋಡೆಯಲ್ಲಿ. ಇದನ್ನೇ ಹುಡುಗನನ್ನಾಗಿ ಮಾಡಬೇಕು ಅಂದರೆ ಇಲ್ಲಿ ಕಚ್ಚೆ ಪಂಜೆಯನ್ನು ಕೂಡ ಉಡಿಸ್ಬೋದು. ಹೀಗೆ ಮಾಡಿದರೆ ಕಚ್ಚೆ ಪಂಜೆ ಉಡುತ್ತೆ. ಹಾಗೆ ಬಿಟ್ಟರೆ ಹೆಣ್ಣಿನ ಸೀರೆ ಅಥವಾ ಮೊಳಕಾಲ್ಮೂರು ಸೀರೆ ಉಡ್ತಾ ಇದ್ರಲ್ಲ ಅವಾಗೆಲ್ಲ, ಅದರ ಸಿಂಬಾಲಿಕ್ಕಾಗಿ ಹೀಗೆ ಮಾಡಿದರೆ ಹುಡುಗನಿಗೆ ಆಗುತ್ತೆ, ಹೀಗೆ ಬಿಟ್ಟರೆ ಹುಡುಗಿ ಆಗುತ್ತೆ ಅಷ್ಟೇ. ಇದನ್ನು ಜಸ್ಟ್ ಹೀಗೇ ಫಿನಿಶಿಂಗ್ ಕೊಟ್ಟು ಎಷ್ಟು ಮಾಡಿದ್ರೆ ಹುಡುಗಿ ಚಿತ್ರ ಬಿಡಿಸೋದಾಗುತ್ತೆ. ಇಲ್ಲಿ ಕಾಣಿಸುತ್ತಲ್ಲ, ಇದನ್ನು ಈ ರೀತಿ ಸಿಂಪಲ್ ಆಗಿ ಮನುಷ್ಯರ ಚಿತ್ರವನ್ನು ಪ್ರಯತ್ನ ಮಾಡಿ. ಇವತ್ತು ಒಂದು 8-10 ಲಕ್ಷಣಾಂಶಗಳನ್ನು ನಿಮ್ಗೆ ತೋರಿಸಿದ್ದೀನಿ. ಒಂದೊಂದೇ ಲಕ್ಷಣಾಂಶಗಳನ್ನು ಹುಡುಗ, ಹುಡುಗಿ, ಪಪ್ಪುಳಿ, ಹಾಗೆಯೇ ನಾವು ಮಾದನಕೈ, ಟಿ ಟಿಯನ್ನು ಪರಿಚಯಿಸಿದ್ದೀನಿ. ಅವುಗಳನ್ನು ಅಭ್ಯಾಸ ಮಾಡಿ ಬಿಡಿಸುವ ಪ್ರಯತ್ನವನ್ನು ಮಾಡಿ. ನಮಸ್ಕಾರ.